ಈಗ ಸಹೋದರ ಹೇಳಿದ್ರು ಅವ್ರ ಕುಟುಂಬದಲ್ಲಿ ಮಾಡಿದ ಅದ್ಭುತ ಸಾಕ್ಷಿ. ನೀ ನಂಗೆ ಸಾಕ್ಷಿ ಹೇಳ್ಬೇಕಾ ಹೇಳ್ಬಾರ್ದ? ಆ ಅದ್ಭುತ ನಿನ್ನ ಕುಟುಂಬದಲ್ಲಿ ಮಾಡಬೇಕಂದ್ರೆ, ಆ ಅದ್ಭುತ ನಿನ್ನ ಜೀವನದಲ್ಲಿ ನಡೀಬೇಕಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಅದೇನು ನಿನ್ನ ಕೈಯಲ್ಲಿ ಇರುವುದು. ಮೋಸೆಗೆ ಅಲ್ಲೇವರೆಗೂ ಅವನ ಕೈಗಿರುವಂತ ಒಂದು ಕೋಲಿನ ಬಗ್ಗೆ ಗೊತ್ತಿಲ್ಲ. ಮೋಸೆಗೆ ಇದು ಬೇರೆ ಕೋಲಾಗಿ ನೋಡ್ತಾ ಇದ್ದಾನೆ. ಮೋಸೆ ಈ ಕೋಲನ್ನ ಸಾಧಾರಣವಾದದ್ದು ಕಟ್ಟಿಗೆ ಅಂತ ನೋಡ್ತಾ ಇದ್ದಾನೆ. ಮೋಸೆ ಇದು ಕುರಿಗಳನ್ನು ಹೊಡಿಲಿಕ್ಕೆ, ಈ ಕೋಲನ್ನ ಮೋಸೆ ನಾನು ಹಿಡ್ಕೊಂಡು ಹೋಗ್ಲಿಕ್ಕೆ ಅಂದ್ಕೊಂಡಿದ್ದಾನೆ. ಆದ್ರೆ ದೇವರು ಹೇಳ್ತಾನೆ, ಅದೇನು ನಿನ್ನ ಕೈಯಲ್ಲಿ ಇರುವುದು. ಹಲ್ಲೆಲೂಯಾ. ಕೈಗಳಿದ್ರೆ ಹಲ್ಲೆಲೂಯಾ. ಆ ಮೋಸೆ ಕೈಯಲ್ಲಿರುವಂತ ಕೋಲಿನ ಮೂಲಕವಾಗಿಯೇ ದೇವರು ಅನೇಕ ಅದ್ಭುತಗಳನ್ನು ಮಾಡಿದನು. 1-2 ಅದ್ಭುತಗಳನ್ನು ಮಾಡಲಿಲ್ಲ. ಕೆಂಪು ಸಮುದ್ರವನ್ನು ಕೂಡ ಯಾವುದರಿಂದ ವಿಭಾಗಿಸಿದನೋ? ಯಾವುದರಿಂದ? ಮೋಸೆ ಪ್ರಾರ್ಥಿಸ್ತಾನೆ, ಸಮುದ್ರ ಇದೆ ಸ್ವಾಮಿ ಅಂದಾಗ, ಏಯ್ ಮೋಸೆ ಯಾಕೆ ಭಯಪಡ್ತೀಯ? ಆ ಕೋಲ್ ತೆಗೆದುಕೊಂಡು ನೀರನ್ನು ಮುಟ್ಟು. ಆ ನೀರನ್ನ ಕೋಲಿಂದ ಮುಟ್ಟಿದಾಗಲೇ ಆ ನೀರು 2 ಭಾಗವಾಯಿತು. ಹಲ್ಲೆಲೂಯಾ. ಅದೇ ಕೋಲಿಂದಲೇ ದೇವರು ಮೋಸೆಗೆ ಹೇಳ್ತಾನೆ, ಇವ್ರು ನೀರಿಲ್ಲ ಪ್ರಭುವಾ, ನೀರಿಗಾಗಿದೆ ಎಂಬುದಾಗಿ. ಆಗ ಮೋಸೆಗೆ ದೇವರು ಹೇಳ್ತಾನೆ, ನಿನ್ನ ಕೈಲಿರುವ ಕೋಲು ತೆಗೆದುಕೊಂಡು ಬಂಡೆಗೆ ಹೊಡಿ. ಹಲ್ಲೆಲೂಯಾ. ಆ ಬಂಡೆಗೆ ಹೊಡೆದಾಗ ಕೈಯಿಂದ ಹೊಡೆದ, ಕೋಲಿಂದ ಹೊಡೆದ? ಎಷ್ಟು ಜನ ಇದ್ದೀರಲ್ಲಿ? ಎಷ್ಟು ಜನ ಇಲ್ಲಿದ್ದೀರಾ? ಆ ಕೋಲಿಂದ ಹೊಡೆಯುವಾಗ ನೀರು ಉಕ್ಕಿತ್ತು, ಇಸ್ರಾಯೇಲ್ ಜನರು ನೀರು ಕುಡಿದ್ರು. ಅದೇ ಕೋಲಿಂದ ಮತ್ತೆ ಪ್ರಾರ್ಥಿಸಿದಾಗ ದೇವರು ಹೇಳ್ತಾನೆ, ನೀರನ್ನು ರಕ್ತವಾಗಿ ಮಾಡಿದ್ದು, ನೀನು ಕೋಲ್ ತೆಗೆದುಕೊಂಡಾಗ ನೀರನ್ನು ಮುಟ್ಟು, ಅಲ್ಲಿ ನೀರೆಲ್ಲ ರಕ್ತವಾಗ್ತದೆ. ಅದೇ ಕೋಲಿಂದ ಮತ್ತೆ ಧೂಳನ್ನು ಎಬ್ಬಿಸು, ಆ ಧೂಳೆಲ್ಲ ಏನುಗಳಾಗಿ ಬರ್ತಾವೆ. ಐಗುಪ್ತರ ಮೇಲೆ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ತೋರಿಸಿದ್ದು ಆ ಮೋಸೆ ಕೈಲಿರುವ ಆ ಕೋಲಿನ ಮೂಲಕವಾಗಿಯೇ. ಇವತ್ತು ನಿನ್ನ ಕುಟುಂಬದಲ್ಲಿ ಅದ್ಭುತಗಳು ನಡಿಬೇಕಂದ್ರೆ, ಇವತ್ತು ನಿನ್ನ ಜೀವನದಲ್ಲಿ ಅದ್ಭುತ ನಡಿಬೇಕಂದ್ರೆ ನಿನ್ನ ಕೈಯಲ್ಲಿ ಕೋಲಿಲ್ಲ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ ವಾಕ್ಯ ಇದೆ. ಎಷ್ಟು ಜನರ ಕೈಯಲ್ಲಿ ವಾಕ್ಯ ಇದೆ? ಅವತ್ತು ಮೋಸೆ ಕೈಯಲ್ಲಿ ಕೋಲು ಕೊಟ್ಟಿದ್ದನ್ನು ಇವತ್ತು ನನ್ನ ಕೈಯಲ್ಲಿ, ನಿನ್ನ ಕೈಯಲ್ಲಿ ದೇವರ ವಾಕ್ಯ ಎಂಬ ಕೋಲು ಕೊಟ್ಟಿದ್ದಾನೆ. ಅವತ್ತು ಮೋಸೆ ಕೋಲನ್ನು ಹೇಗೆ ಉಪಯೋಗಿಸಿದನು, ಹಾಗೆ ಇವತ್ತು ಈ ವಾಕ್ಯ ಎಂಬ ಕೋಲನ್ನ ಉಪಯೋಗಿಸಿದರೆ, ಈ ವಾಕ್ಯ ಎಂಬ ಕೋಲನ್ನ ನಂಬಿದ್ರೆ, ಈ ವಾಕ್ಯ ಎಂಬ ಕೋಲನ್ನ ಅನುಸರಿಸಿದ್ರೆ, ಈ ವಾಕ್ಯ ಎಂಬ ಕೋಲನ್ನ ಹಿಂಪಾಲಿಸಿದ್ರೆ, ನಿನ್ನ ಕುಟುಂಬ, ನಿನ್ನ ಜೀವನ ದೇವರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆಮೆನ್. ಹೇಳ್ರಿ, ಏಸಯ್ಯ ಅವತ್ತು ಮೋಸೆ ಕೈಯಲ್ಲಿ ಕೋಲಿತ್ತು. ಶಬ್ದವಾಗಿ, ಏಸಯ್ಯ ಅವತ್ತು ಮೋಸೆ ಕೈಯಲ್ಲಿ ಕೋಲಿತ್ತು, ಇವತ್ತು ನನ್ನ ಕೈಯಲ್ಲಿ ನೀನು ವಾಕ್ಯ ಎಂಬ ಕೋಲು ಕೊಟ್ಟಿದ್ಯಾ? ಸತ್ಯವೇದ ಗಟ್ಟಿಯಾಗಿ ತೋರಿಸಿದ್ರೆ ಹಲ್ಲೆಲೂಯಾ. ಅವತ್ತು ಮೋಸೆ ಮೂಲಕ ಅದ್ಭುತ ಮಾಡಿದ್ಯಾ? ಎಷ್ಟು ಜನರಿಗೆ ಬಾಯಿದೆ? ಅವತ್ತು ಮೋಸೆ ಮೂಲಕ ಅದ್ಭುತ ಮಾಡಿದ್ಯಾ? ಬೈಬಲ್ ಅಲ್ಲಿ ಮನೆಗೆ ಇಟ್ಟು ಬಂದಿರಾ? ಕೆಲವರು ಹೆಂಗೆ ಹಿಂಗಲ್ಲ, ಮೇಲೆ ಎಸಯ್ಯ ಅವತ್ತು ಮೋಸೆ ಕೈಯಲ್ಲಿ ಕೋಲಿತ್ತು, ಇವತ್ತು ನನ್ನ ಕೈಲಿನ ವಾಕ್ಯ ಎಂಬ ಬೈಬಲ್ ಇದೆ. ಅವತ್ತು ಮೋಸೆ ಕೋಲಿನ ಮೂಲಕವಾಗಿಯೇ ಕೆಂಪು ಸಮುದ್ರ 2 ಮಾಡಿದ, ಬಂಡೆಯಿಂದ ನೀರು ತಂದ. ಇವತ್ತು ನಿನ್ನ ವಾಕ್ಯವನ್ನು ನಂಬಿ ನನ್ನ ಕುಟುಂಬದ ಕಷ್ಟ, ನನ್ನ ಕುಟುಂಬದ ನಷ್ಟ ದೇವರ ವಾಕ್ಯದಿಂದ ಬಿಡುಗಡೆ ಆಗ್ತದೆ. ಆಮೆನ್.